ಭಾರಿ ಬೇಜಾರಾಗೋಯ್ತು, ಮೂಡೆಲ್ಲ ಆಫ್ ಆಗೋಯ್ತು. ಒಂದು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ, ಇನ್ನೊಂದು ಕ್ಯಾಮ್ರಾ ಚಾರ್ಜ್ ಆಗ್ತಿದೆ. ಸೊ ಹಾಗಾಗಿ ಫೋನ್ ಏನೇ ಉಳಿದಿದ್ದು. ಇನ್ನೊಂದು ರೆಸಿಪಿ ಎಲ್ಲ ಶೂಟ್ ಮಾಡೋ ಕ್ಯಾಮ್ರಾ, ಅದ್ರದ್ದು ಸೆಟಪ್ಪೇ ದೊಡ್ಡ ಸೆಟಪ್. ಆ ಸೆಟಪ್ ಎಲ್ಲ ಇವಾಗ ಹಾಕಕ್ಕೆ ಟೈಮು ಇಲ್ಲ, ಜೊತೆಗೆ ಬೇಗ ಬೇಗ ಅಡುಗೆನೂ ಮುಗಿಸ್ಕೋಬೇಕು. ಹಾಗಾಗಿ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ನಿನ್ನೆಯಿಂದನೂ ವ್ಲಾಗ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ನಿನ್ನೆ ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಕೈಗೆ ಎತ್ಕೊಂಡಾಗ ಗೊತ್ತಾಯ್ತು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತೇಳಿ. ನಾನು ಸ್ವಲ್ಪ ದಿವಸಗಳ ಹಿಂದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಹೊಸ ಕ್ಯಾಮ್ರಾ ತೊಗೊಂಡೆ ಅಂತ. ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ವ್ಲಾಗಿಂಗಿಗೆ ಅಂತೇಳಿ. ಸೊ ಇದು ಸೋನಿ ಹೆಸರು ಮರ್ತೋಯ್ತಲ್ಲ, ಸೋನಿ ಮರ್ತೋಯ್ತು, Z7 ಏನೋ ಆ ಥರದ್ದು ವ್ಲಾಗಿಂಗಿಗೆ ಅಂತೇಳಿ ಸೋನಿ ಅವರು ಒಂದು ಕ್ಯಾಮ್ರಾನ ಇದು ಮಾಡಿದ್ರು. ಇದ್ರೊಳಗೆ ಎರಡನೇದು ಅನ್ಸುತ್ತೆ, ಒಂದು ಫಸ್ಟ್ ಒಂದು ಅದಾದಮೇಲೆ ಈ ಸೆಕೆಂಡ್ ಒನ್ ಬಂದಿದ್ದು ನಾನು ತೊಗೊಂಡಿದ್ದು ಅನಿಸುತ್ತೆ. ಸೊ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗಿ ಭಾರಿ ಬೇಜಾರಾಗೋಯ್ತು, ಮೂಡೆಲ್ಲ ಆಫ್ ಆಗೋಯ್ತು, ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಆಮೇಲೆ ಇನ್ನೂ ಏನೋ ಕೆಲಸನೂ ಬಂತು. ಮೊನ್ನೆ ಒಂದು ರೆಸಿಪಿ ರೆಕಾರ್ಡ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ನಾಯ್ಸ್ ಇದೆ, ಸಾರಿ ಫಾರ್ ದ್ಯಾಟ್. ಸೊ ಆ ರೆಸಿಪಿ ನೀವು ನೋಡ್ತೀರಾ. ಹಾಗೆಯೇ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಿರ್ತೀರಾ, ಏನು ಮಾಡ್ತೀರಾ ಅಂತ ಹೇಳಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಒಂದು ಅಡುಗೆ ಆಗಿಲ್ಲ, ಅಡುಗೆ ಮಾಡಬೇಕು ಅಂದರೆ ಸಾರು ಪಲ್ಯ ಮಾಡೋಣ ಅಂತ ಅಂದ್ಕೊಂಡು. ಇನ್ನು ಬೆಳಗ್ಗೆ ತಿಂಡಿಗೆ ನಮ್ಮಲ್ಲಿ ಆಲೂ ಪರೋಟ ಆಗಿತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ಸಾರು ಮತ್ತೊಂದು ಪಲ್ಯ ಮಾಡೋಣ, ಸಿಗುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಯಾಮ್ರಾ ಇದೊಂದು ಕೆಲಸ, ಒಂದು ಹೊಸ ಕೆಲಸ ಒಂದು ಬಂದಾಗಾಯಿತು. ಈಗ ಹೋಗಿ ಇದನ್ನು ತೋರಿಸಿ ಇದು ಏನಾಗಿದೆ ಎತ್ತಾಗಿದೆ, ಎಷ್ಟು ದಿವಸ ಇದನ್ನು ಅವ್ರಿಗೆ ಕೊಡಬೇಕು, ಯಾವಾಗ ರಿಪೇರಿ ಆಗುತ್ತೋ. ಒಟ್ಟಲ್ಲಂತೂ ನನಗೆ ವ್ಲಾಗಿಂಗಿಗೆ ಈ ಕ್ಯಾಮ್ರಾ ತುಂಬ ಇಷ್ಟ ಆಗ್ತಿತ್ತು. ತುಂಬ ಚೆನ್ನಾಗಿದೆ ಇದು, ಒಂಥರ ಹ್ಯಾಂಡಿಯಾಗಿ ಎಲ್ಲ ಥರನೂ ಅನುಕೂಲವಾಗಿತ್ತು. ಗೊತ್ತಿಲ್ಲ ಇದು ಎಷ್ಟು ದಿವಸ ಹೋಗುತ್ತೋ, ಎಷ್ಟು ದಿವಸ ಫೋನಲ್ಲಿ ಮಾಡಬೇಕಾಗತ್ತೋ ಅಂತ. ಇನ್ನೂ ಒಂದು ಕ್ಯಾಮ್ರಾ ಇದೆ, ಸೋನಿದೇನೆ ಇದಿದೆ ಇನ್ನೊಂದು ಕ್ಯಾಮ್ರಾ. ಇದು ಬ್ಯಾಟ್ರಿ ಇಲ್ಲ. ಸೊ ಇದನ್ನು ಹೊರಗೆ ತೆಗೆದು ಸುಮಾರು ದಿವಸ ಯೂಸೇ ಮಾಡಿರ್ಲಿಲ್ವಲ್ಲ, ಹೇಗೆ ಚಾರ್ಜ್ ಮಾಡೋದು ಎಲ್ಲದೂ ಮರೆತೇ ಹೋದಂಗೆ ಆಗಿತ್ತು. ಬ್ಯಾಟ್ರಿ ಎಲ್ಲಿಟ್ಟಿದ್ದೀನಿ ಎಲ್ಲ ಹುಡ್ಕೊಂಡು ಬಂದೆ, ಚಾರ್ಜಿಗೆ ಹಾಕಿದ್ದೀನಿ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಬೇಕು. ಇದು ಕೂಡ ಅಷ್ಟೇ ಒಳ್ಳೆ ಕ್ಯಾಮ್ರಾನೇ. ಬಟ್ ಏನಂದರೆ ಅದು ವ್ಲಾಗಿಂಗ್ ಅಂತ ಬಂದಾಗ ಇದು ತುಂಬಾ ಪರ್ಫೆಕ್ಟ್ ಆಗಿದೆ. ಸೊ ಹಾಗಾಗಿ ಆ್ಯಂಡ್ ಯೂಸ್ ಮಾಡ್ತಾ ಅದಕ್ಕೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿರ್ತೀವಲ್ಲ, ಇವಾಗ ಅದು ಬರೋವರೆಗೂ ಇದರಲ್ಲೇನೆ ವ್ಲಾಗ್ ಮಾಡೋದಿದ್ರೆ ಈ ಕ್ಯಾಮ್ರಾದಲ್ಲೇ ಮಾಡಬೇಕು. ಇದು ಸೋನಿ RX 100 605 ಏನೋ ಆ ಥರ ಇದೆ ಅನಿಸುತ್ತೆ. ಇದು ಕೂಡ ಒಳ್ಳೆ ಕ್ಯಾಮ್ರಾನೇ ಇದು. ನಾನು ಇದನ್ನು ಜಪಾನ್ಗೆ ಹೋದಾಗ ತೊಗೊಂಬಂದಿದ್ದೆ ಈ ಕ್ಯಾಮ್ರಾನ. ಸೊ ಇಷ್ಟು ಕಥೆ ಆಯಿತು. ಸ್ಕಿನ್ ಕೇರ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೋಗಿ ನೀವು ಆ ರೆಸಿಪಿನ ನೋಡ್ಕೊಂಡು ಬನ್ನಿ. ಮೇಥಿ ಮಟರ್ ಮಲಾಯ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಚಿಕ್ಕ ಸೈಜಿನ ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಷ್ಟು ಕ್ವಾಂಟಿಟಿಲಿ ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. 200 ಗ್ರಾಮಷ್ಟು ಪನ್ನೀರ್ ಇದೆ. ಮೆಂತ್ಯ ಸೊಪ್ಪು ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಅಂದರೆ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ, ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಒಂದು ಬಾಣಲೆನ ಇಟ್ಕೊಳ್ಳೋಣ, ಅಥವಾ ದಪ್ಪ ತೆಳದ ಪಾತ್ರೆ ಇದ್ದರೆ ಒಳ್ಳೆಯದು. ಇದಕ್ಕೆ ಮೊದಲನೇದಾಗಿ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಹುರ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಈ ಎಣ್ಣೆಗೆ ಹೆಚ್ಚಿಟ್ಟಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಈ ಗ್ರೇವಿನಲ್ಲಿ ಟೊಮೆಟೊನ ಬಳಸೋದಿಲ್ಲ, ಹುಳಿ ಅಂಶಕ್ಕೋಸ್ಕರ. ನಿಮಗೆ ಹುಳಿ ಒಂದು ಬೇಕೇ ಬೇಕು ಆ ರುಚಿ ಅಂದರೆ ಬೇಕಾದ್ರೆ ಅಮ್ಚೂರು ಪೌಡ್ರನ್ನ ಹಾಕ್ಕೋಬೋದು. ಇಲ್ಲಿ ನಾನು ಅದನ್ನು ಹಾಕ್ತಿಲ್ಲ, ಯಾಕಂದರೆ ಸಾಮಾನ್ಯವಾಗಿ ಮೇಥಿ ಮಟರ್ ಮಲಾಯಲ್ಲಿ ಹಾಕಿರೋದಿಲ್ಲ. ಪನ್ನೀರ್ ಒಂದು ಎಕ್ಸ್ಟ್ರಾ ಸೇರಿಸ್ತಿರೋದು. ಆದರೆ ಪನ್ನೀರ್ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದೊಂಥರ ಕ್ರೀಮಿ ಆಗಿರುತ್ತೆ. ನಿಮಗೆ ವೈಟ್ ಪಾಸ್ತಾನೋ ಅಥವಾ ಯಾವುದೋ ಒಂದು ಕ್ರೀಮಿ ಪಾಸ್ತಾ ತಿಂತೀರೋ ಇದು ಫೀಲ್ ಕೊಡುತ್ತೆ. ಬಟ್ ಚಪಾತಿ ಜೊತೆಗೆ, ಜೀರಾ ರೈಸ್ ಜೊತೆಗೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ.
ಈಗ ಇದಕ್ಕೆ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ತಿನ್ನಲ್ಲ ಅಂತಂದರೆ ಅವಾಯ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈರುಳ್ಳಿ ಹಾಕಿದ್ರೇ ಸಾಮಾನ್ಯವಾಗಿ ಈ ಗ್ರೇವಿಲಿ ಅಂದರೆ ಹಾಕ್ತೀವಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಇದ್ರ ಜೊತೆಗೇ ಗೋಡಂಬಿ ಏನು ಇಟ್ಕೊಂಡಿದ್ದಾನ ಅದನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬಿಸಿ ನೀರಿದ್ದರೆ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ಹುರ್ಕೊಳ್ಳಿ, ಯಾಕೆಂತಂದರೆ ಎಣ್ಣೆದೆಲ್ಲ ಒಂದು ಕೋಟಿಂಗ್ ಬಂದರೆ ನಿಮಗೆ ಆಮೇಲೆ ಗ್ರೇವಿನಲ್ಲಿ ಒಂದು ಸಿಲ್ಕಿ ಟೆಕ್ಸ್ಚರ್ ಏನು ಬರುತ್ತಲ್ಲ ಬಾಯಿಗೆ ತಿನ್ನಬೇಕಾದ್ರೆ ಅದು ಸಿಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋದು ಇಂಪಾರ್ಟೆಂಟ್ ಸ್ಟೆಪ್ಪು. ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಕುಕ್ತು ಅಂತಂದಮೇಲೆ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೀವು ಗಮನಿಸಿರಾ ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಈ ಗೋಡಂಬಿ ಈ ಥರ ಹಾಕ್ಕೊಂಡು ಹುರ್ಕೊಳ್ಳೋ ಬದಲು ಪೇಸ್ಟ್ನ ತಯಾರು ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು. ಆದರೆ ನಾನು ಸಾಮಾನ್ಯವಾಗಿ ಒಂದೇ ಸತಿಗೆ ಈ ಥರ ಮಾಡ್ಕೊಳ್ತೀನಿ, ಯಾಕೆಂದರೆ ಒಂದೊಂದ್ಸತಿ ಮರ್ತೋಗುತ್ತಲ್ವ ಗೋಡಂಬಿ ನೆನೆಸಿಟ್ಕೋಬೇಕು ಅಂಥೇಳಿ. ಇಲ್ಲಿ ಖಾರಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಇನ್ನೊಂದು ಹಾಕ್ಕೋಬೋದು. ಯಾವಾಗಲೂ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಸ್ವಲ್ಪ ಒಂದು ಸ್ಮಾಲ್ ಕಟ್ನ ಮಾಡಿ ಹಾಕೋದು ಒಳ್ಳೆಯದು. ಏನಾಗುತ್ತೆ ಅಂದರೆ ಹುರಿತಿದ್ದಾಗ ಸಿಡಿಯುತ್ತೆ. ಮೆಣಸಿನ್ಕಾಯಿ ಸಿಡಿಯೋದು ಅಂದರೆ ಒಳಗಡೆ ಇರೋ ಬೀಜ ಇರುತ್ತಲ್ಲ ಅದು ಸಿಡಿಯುತ್ತೆ ಅಷ್ಟೇ. ನೀವು ಹಾಗಂತೇಳಿ ಉದ್ದುದ್ದಕ್ಕೆ ಸೀಳು ಹಾಕಿದ್ರೂ ಕೂಡ ಎಣ್ಣೆಯಲ್ಲಿ ಬೀಜ ಬಿದ್ದ ತಕ್ಷಣ ಅದು ಕೂಡ ಸಿಡಿಯುತ್ತೆ. ಅದ್ರ ಬದಲು ಒಂದು ಚಿಕ್ಕ ಕಟ್ನ ಮಾಡಿ ಹಾಕಿದ್ರೆ ಸಿಡ್ದಿದ್ದ ಬೀಜ ಒಳಗೆ ಇರುತ್ತೆ, ಆದರೆ ಮೆಣಸಿನ್ಕಾಯಿ ಒಂಥರ ಬಸ್ಟ್ ಆಗುತ್ತಲ್ಲ ಅದು ಕೂಡ ಆಗೋದಿಲ್ಲ. ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಯಾಕೆ ಹಾಕೋಬೇಕು ಅಂದರೆ ಅಚ್ಕಾರದ ಪುಡಿನ ಬಳಸೋದಿಲ್ಲ, ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಹಾಕೋಬೇಕಾಗತ್ತೆ. ನೋಡಿ, ನಿಮ್ಗೆ ಇನ್ನೊಂಚೂರು ಖಾರ ಬೇಕು ಅನಿಸಿದ್ರೆ ಇನ್ನೂ ಒಂದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇದು ಸಾಮಾನ್ಯವಾಗಿ ಮೈಲ್ಡಾಗಿರುತ್ತೆ, ಅಷ್ಟೊಂದು ಖಾರ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಹಾಕಿದ್ದೀನಿ ಅಷ್ಟೇ. ಉಳಿದಿದ್ದು ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಇದನ್ನು ಹಾಕೋಬೋದು. ಈಗ ಇದಕ್ಕೆ ನೀರನ್ನು ಸೇರಿಸಿ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಒಲೆ ಉರಿನ ಕಡಿಮೆ ಉರಿ ಇಟ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ನೀವು ಆವಾಗವಾಗ ತೆಗೆದು ಕೈ ಆಡಿಸ್ತೀರ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ. ಇನ್ನೊಂದು ಪ್ಯಾನ್ನ ತೊಗೊಂಡಿನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಂತ್ಯದ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಎಣ್ಣೆನಲ್ಲೇ ಇದು ಹುರ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ನೀರು ಹಾಕೋದಾಗಲಿ ಇದೆಲ್ಲ ಏನೂ ಮಾಡೋದಿಲ್ಲ, ಎಣ್ಣೆನಲ್ಲೇ ಚೆನ್ನಾಗಿ ಹುರಿಬೇಕು. ಹಾಗೆ ಅದು ಬೆಂದು ಹೋಗಬೇಕು. ಕಡ್ಡಿ ಏನಾರು ಇದ್ದರೆ ಒಂದೊಂದ್ಸತಿ ಹೆಚ್ಚಬೇಕಾದ್ರೆ ಸಿಕ್ಕಿರೋದಿಲ್ಲ, ಆದರೆ ಈ ಥರ ಹುರಿಬೇಕಾದ್ರೆ ಕಾಣ್ತಿರೋದಲ್ಲ ಆ ಕಡ್ಡಿನ ತೆಕ್ಕೋಬೋದು, ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ. ಹಾಗಾಗಿ ಎಳೆದಾಗಿದ್ದರೆ ಪರವಾಗಿಲ್ಲ, ಇಟ್ಕೋಬೋದು. ಇದಕ್ಕೆ ಉಪ್ಪನ್ನೆಲ್ಲ ಏನು ಹಾಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ಸಾಕಷ್ಟು ನೀರು ಬಿಟ್ಬಿಡುತ್ತೆ. ಆಮೇಲೆ ನೀವು ಗ್ರೇವಿ ಜೊತೆಗೆ ಮೆಂತ್ಯ ಸೊಪ್ಪನ್ನು ಸೇರಿಸಿದಾಗ ಉಪ್ಪನ್ನು ಹಾಕ್ತೀರಾ, ಆವಾಗ ಸಾಕಾಗತ್ತೆ ಅಷ್ಟೇ. ಇದನ್ನು ಹುರ್ಕೋಬೇಕಾಗತ್ತೆ, ಬೇಗ ಆಗೋಗುತ್ತೆ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬೇಗ ಬಾಡಿ ಹೋಗುತ್ತೆ. ಇದನ್ನು ಹುರಿದು ತೆಗೆದಿಟ್ಕೊಳ್ತೀನಿ. ಅಷ್ಟರಲ್ಲಿ ನಾವು ಗ್ರೇವಿಗೇನು ತಯಾರು ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಬೇಯಿಸ್ಕೊತಿದ್ವಲ್ಲ ಅದು ರೆಡಿಯಾಗಿರುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ. ಎಕ್ಸ್ಟ್ರಾ ನೀರಿರೋದನ್ನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ಬೌಲ್ನಲ್ಲಿ. ಯಾಕೆಂದರೆ ಎಲ್ಲ ತಯಾರಾದಮೇಲೆ ಎಷ್ಟು ನೀರಾಗಬೇಕೋ ಆವಾಗ ಹಾಕ್ಕೊಳ್ಳೋಣ ಅಂಥೇಳಿ ಎಕ್ಸ್ಟ್ರಾ ನೀರು ಏನಿತ್ತಲ್ಲ ಇದು ಬೇಯಬೇಕಾದ್ರೆ ಅದನ್ನೆಲ್ಲ ಈಗ ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ಮಿಶ್ರಣನ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಬಿಡ್ತೀನಿ. ಅದು ಆರಿದ ಮೇಲೆ ಮಿಕ್ಸರ್ನಲ್ಲಿ ಆ ಪೇಸ್ಟ್ನ ತಯಾರು ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಇದೇ ಬಾಣಲೆನಲ್ಲಿ ಮತ್ತೊಂದು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಸಣ್ಣ ಚಕ್ಕೆ ತುಂಡು, ಹಾಗೆಯೇ ಒಂದು ಕಾಡೆ ಏಲಕ್ಕಿ ಏನು ಬರುತ್ತೆ ಅಥವಾ ಕಪ್ಪು ಏಲಕ್ಕಿ ಅಂತ ಏನಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಪಲಾವ್ ಎಲೆನ ಕೂಡ ಸೇರಿಸ್ಕೋಬೋದು. ಆ ಮಿಶ್ರಣ ಎಲ್ಲ ತಣ್ಣಗಾಗಿತ್ತು, ಅದನ್ನು ಮಿಕ್ಸರ್ನಲ್ಲಿ ಈ ರೀತಿಯಾಗಿ ಪೇಸ್ಟ್ನ ತಯಾರು ಮಾಡಿಕೊಂಡೆ. ತುಂಬ ಕ್ರೀಮಿಯಾಗಿ ತುಂಬ ರಿಚಾಗಿ ಬಂತು. ಈಗ ಇದನ್ನು ನಾನು ಎಣ್ಣೆ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ. ಯಾಕೆ ಅಂತಂದರೆ ಹಸಿ ಪದಾರ್ಥ ಯಾವುದೂ ಇಲ್ಲ, ಎಲ್ಲ ಬೆಂದಿರೋದೇ, ಆದರೆ ಅದು ಎಣ್ಣೆಯಲ್ಲಿ ಹೊಂದ್ಕೋಬೇಕಷ್ಟೇ. ಈಗ ಇದಕ್ಕೆ ಕೊತ್ತಂಬರಿ ಬೀಜದ ಪುಡಿ ಮತ್ತು ಗರಂ ಮಸಾಲ ಎರಡನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದು ಗಟ್ಟಿಯಾಗಿದೆ. ಇದಕ್ಕೆ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿ ಏನೆಲ್ಲ ಇನ್ನು ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಗ್ರೇವಿ ಹದ ನೀವು ಕಡೆಗೆ ನೋಡ್ತೀರಾ. ಇದು ತುಂಬ ನೀರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇಟ್ಕೊಳ್ಳಿ. ನೋಡಿ, ಮಿಕ್ಸರ್ ಜಾರ್ನಲ್ಲಿ ಕೂಡ ಗೋಡಂಬಿ ಎಲ್ಲ ರುಬ್ಬಿರೋದ್ರಿಂದ ಸಾಕಷ್ಟು ಅಂಟ್ಕೊಂಡಿರೋದಲ್ವ. ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಕ್ಲೀನಾಗಿ ಎಲ್ಲವುದು ಬರುತ್ತೆ. ಹಾಗೆಯೇ ಮಿಕ್ಸರ್ ಜಾರ್ ತೊಳೆಯೋದು ಕೂಡ ತುಂಬ ಸುಲಭ ಆಗುತ್ತೆ. ಈಗಿದು
ಚೆನ್ನಾಗಿ ಒಂದು ಕುದಿನೂ ಬಂದಿದೆ. ಹಾಗೆಯೇ ಕೊತ್ತಂಬರಿ ಬೀಜದ ಪುಡಿ ಮತ್ತು ಗರಂ ಮಸಾಲ ಎರಡೇ ಹಾಕಿರೋದು. ಅರಿಶಿನ ಆಗಲಿ ಅಚ್ಕಾರದ ಪುಡಿ ಆಗಲಿ ಇದೆಲ್ಲ ಯಾವುದು ನಾನಿಲ್ಲಿ ಹಾಕೋದಿಲ್ಲ. ಈಗ ನಾನು ಮಟರ್ ಆದಮೇಲೆ ಬಟಾಣಿ ಹಾಕಬೇಕಲ್ಲ, ಇವಾಗೆಲ್ಲ ತಾಜಾ ಬಟಾಣಿ ಸಿಗ್ತಾ ಇದೆ, ಅದನ್ನು ಬಿಡಿಸಿಟ್ಕೊಂಡಿದ್ದೆ ಮತ್ತು ಅದನ್ನು ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಈ ಗ್ರೇವಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮೆಂತ್ಯ ಸೊಪ್ಪು ಹುರಿದಿದ್ದು ನೀವೇ ನೋಡಿದ್ದೀರಾ, ಅದನ್ನು ಕೂಡ ಈ ಗ್ರೇವಿಗೆ ಸೇರಿಸ್ಕೋತೀನಿ. ಹಾಗೆಯೇ ಪನ್ನೀರ್ ತೊಗೊಂಡಿದ್ದೆ, ಅದನ್ನು ಕೂಡ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ನಾನು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೋತೀನಿ. ಇದಂತೂ ಮೇಥಿ ಮಲಾಯಿ ಮಟರ್ ಏನಿದೆಯಲ್ಲ, ಜೊತೆಗೆ ಪನ್ನೀರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಖಂಡಿತ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮಾಡಿಕೊಡಿ. ಇದ್ರ ಜೊತೆಗೆ ಜೀರಾ ರೈಸ್ ತಿನ್ಬೋದು, ಪರೋಟ, ಫುಲ್ಕಾ ಅಥವಾ ಲಚ್ಚಾ ಪರಾಟ ಏನು ಮಾಡ್ತೀರಾ, ನಾನು ಯಾವುದಾದ್ರೂ ಸರಿ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಾಗೇ ಖಾರ ನೀವು ನೋಡಿ ಹಾಕ್ಕೋಬೋದು. ಖಾರ ಆ್ಯಕ್ಚುಲಿ ಇದು ತುಂಬ ಖಾರ ಇರೋದಿಲ್ಲ, ಕ್ರೀಮಿ ಆಗಿರುತ್ತೆ. ಕ್ರೀಮ್ ಅಂದ ತಕ್ಷಣ ನೆನಪು ಬಂತು, ನೀವು ಇದಕ್ಕೆ ಫ್ರೆಶ್ ಕ್ರೀಮ್ನ ಕೂಡ ಸೇರಿಸ್ಕೋಬೇಕಾಗತ್ತೆ. ನಾನು ಮನೇಲಿ ಏನು ಕೆನೆ ಇರುತ್ತಲ್ಲ ಕಲೆಕ್ಟ್ ಮಾಡಿರ್ತೀನಲ್ಲ, ಅದನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ಅಂಗಡಿಯಿಂದ ತಂದು ಕ್ರೀಮ್ನ ಸೇರಿಸ್ಕೋತೀರಾ ಅಂದರೆ ಖಂಡಿತ ಸೇರಿಸ್ಕೊಳ್ಳಿ, ಇನ್ನೂ ರಿಚ್ ಆಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಹೋಟೆಲ್ಗಳಲ್ಲಿ ಸಿಗೋ ಹಾಗೇ ಇರುತ್ತೆ. ಮಿಕ್ಸರ್ ಜಾರ್ನಲ್ಲಿ ಇನ್ನೂ ಒಂದು ಸ್ವಲ್ಪ ನೀರಿತ್ತು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಯಾಕೆಂದರೆ ಇದು ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ಈಗ ನಾನು ಇದೆಲ್ಲ ಹಾಕಿದ್ಮೇಲೆ ಒಲೆ ಉರಿನ ಸಣ್ಣಗೆ ಮಾಡಿಬಿಟ್ಟು ಒಂದು 2 to 3 ಮಿನಿಟ್ಸ್ ಮುಚ್ಚಳನ ಮುಚ್ಚಿ ಇಟ್ಬಿಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಪನ್ನೀರ್ ಒಳಗೆ ಹಾಗೆಯೇ ಬಟಾಣಿ ಒಳಗೆ ಮತ್ತು ಮೆಂತ್ಯ ಸೊಪ್ಪು ಎಲ್ಲದರಲ್ಲೂ ಕೂಡ ಆ ಗ್ರೇವಿಯ ಘಮ ಸೇರಿಕೊಳ್ಳುತ್ತೆ, ತುಂಬ ಚೆನ್ನಾಗಿ ಹೊಂದ್ಕೊಂಡು ರುಚಿ ಇನ್ನೂ ಹೆಚ್ಚಾಗತ್ತೆ. ಈ ಹಂತದಲ್ಲಿ ನೀವು ಹಾಲು ಅಥವಾ ಕೆನೆ ಏನಾದ್ರು ಹಾಕ್ತೀರಾ ಮನೇಲಿರೋದು ಅಂದರೆ ಹಾಕೋಬೋದು. ಕ್ರೀಮ್ ಹಾಕ್ತೀರಾ ಅಂತಂದರೆ ಒಲೆ ಊರಿನ ಸಿಮ್ ಮಾಡಿಟ್ಟು ತೆಗಿತೀರಲ್ಲ, ಆಮೇಲೆ ಒಂದು 2-3 ನಿಮಿಷ ಆದಮೇಲೆ ಆವಾಗ ನೀವು ಹಾಕ್ಕೋಬೋದು. ಯಾಕೆಂದರೆ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಒಲೆ ಮೇಲೆ ಇಡೋದಕ್ಕಾಗೋದಿಲ್ಲ. ಮನೆಯಲ್ಲೇ ನೀವು ಕಲೆಕ್ಟ್ ಮಾಡಿದ್ದ ಕೆನೆ ಏನಿರುತ್ತಲ್ಲ ಅದನ್ನು ಹಾಕೋದಾದರೆ ಈ ಹಂತದಲ್ಲಿ ಹಾಕ್ಕೋಬೋದು, ಏನೋ ಅಂತ ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ಸರ್ವ್ ಮಾಡಬೇಕಾದ್ರೆ ನೀವು ಬಿಸಿ ಬಿಸಿಯಾಗಿದ್ದಾಗ ಸ್ವಲ್ಪ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಒಂದೊಂದ್ಸತಿ ಕ್ರೀಮ್ ಅದೊಂಥರ ಜಿಡ್ಡು ಬಿಟ್ಕೊಂಡು ಹಾಗೆ ಆಗುತ್ತೆ, ತುಂಬ ಶಾಖ ಹಾಕೋದು ಒಳಪಟ್ಟಾಗ. ಗ್ರೇವಿ ಎಲ್ಲ ತಯಾರಾಯಿತು. ಈ ರೀತಿಯಾಗಿ ಫುಲ್ಕಾ ಜೊತೆಗೆ ಹಾಗೆ ಸ್ವಲ್ಪ ಸೌತೆಕಾಯಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಾನು ಹಾಲಿನ ಕೆನೆ ಹಾಕೋದು ನೋಡಿದ್ರಲ್ಲ, ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಊರಿನ ಸಣ್ಣಗೆ ಮಾಡಿ 2-3 ನಿಮಿಷ ಮುಚ್ಚಿಟ್ಟಿದ್ದೆ. ಆಮೇಲೆ ಮೇಥಿ ಮಟರ್ ಮಲಾಯಿ ಪನ್ನೀರ್ ಜೊತೆ ತಯಾರಾಗಿತ್ತು. ಕ್ಯಾಮ್ರಾ ಚಾರ್ಜ್ ಆಗ್ತಿದೆ, ಸೊ ಹಾಗಾಗಿ ಫೋನ್ ಏನೇ ಉಳಿದಿದ್ದು. ಇನ್ನೊಂದು ರೆಸಿಪಿ ಎಲ್ಲ ಶೂಟ್ ಮಾಡೋ ಕ್ಯಾಮ್ರಾ, ಅದ್ರದ್ದು ಸೆಟಪ್ಪೇ ದೊಡ್ಡ ಸೆಟಪ್. ಆ ಸೆಟಪ್ ಎಲ್ಲ ಇವಾಗ ಹಾಕಕ್ಕೆ ಟೈಮು ಇಲ್ಲ, ಜೊತೆಗೆ ಬೇಗ ಬೇಗ ಅಡುಗೆನೂ ಮುಗಿಸ್ಕೋಬೇಕು, ಹಾಗಾಗಿ ಫೋನಲ್ಲೇ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಾಯಿಶ್ಚರೈಸರು ವಿಂಟರಲ್ಲಿ ನನಗೆ ಡ್ರೈ ಸ್ಕಿನ್ ನಾನು ಯಾವಾಗ ಹೇಳ್ತಿರ್ತೀನಿ. ಸೊ ಸೆರಾವಿ ಅಂತ ಹೇಳಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸಿದ್ದೆ, ಅದು ಕೂಡ ಚೆನ್ನಾಗಿತ್ತು. ಬಟ್ ಅದು ಖಾಲಿ ಆಗೋಯ್ತು. ಅದಾದಮೇಲೆ ಬಯೋಡರ್ಮಾದವ್ರದ್ದು ಚೆನ್ನಾಗಿದೆ ಅಂತ ನಾನು ಕೂಡ ರಿವ್ಯೂ ನೋಡ್ತಾ ಇದ್ದೆ. ಮತ್ತೆ ಸೆರಾವಿನ ತರಿಸೋದು ಬೇಡ, ಸಖತ್ ಎಕ್ಸ್ಪೆನ್ಸಿವ್ ಹೌದು, ಬಟ್ ಚೆನ್ನಾಗಿತ್ತು. ಆದರೆ 300 rupees ಒಂದು ಸ್ಮಾಲ್ ಟ್ಯೂಬೋ ಏನೋ ಬರ್ತಿತ್ತು. ಸೊ ಬಯೋಡರ್ಮಾದವ್ರದ್ದು ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿ ನಾನು ರಿವ್ಯೂ ಕೇಳಿದ್ದೆ. ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ತರಿಸಿದೆ. ಇದು 600 rupeesಗೆ 600 ಅಲ್ಲ 500 ಸಮಥಿಂಗ್ ಏನೋ ಇತ್ತಿದ್ದು ಅಮೆಝಾನಲ್ಲಿ. ಇಷ್ಟು ದೊಡ್ಡ ಪ್ಯಾಕೇಜಿಂಗ್ ಬರುತ್ತೆ. ಇದು ಬಯೋಡರ್ಮಾದು ಎಲ್ಲರೂ ಚೆನ್ನಾಗಿದೆ. ಹಿಂದೆ ಬಯೋಡರ್ಮಾದು ಫೇಸ್ ವಾಶ್ ಯೂಸ್ ಮಾಡಿದ್ದೆ ಅನ್ಸುತ್ತೆ. ಹೌದು, ಫೇಸ್ ವಾಶ್ ಯೂಸ್ ಮಾಡಿದ್ದೆ. ಮತ್ತು ಅವ್ರದ್ದು ಮೇಕಪ್ ರಿಮೂವರ್ ಏನು ಬರುತ್ತಲ್ಲ, ಮೈಸೆಲಾ ವಾಟರ್, ಅದು ತುಂಬ ಚೆನ್ನಾಗಿರುತ್ತೆ. ಎಂಥ ಇದಾಗಿರಲಿ, ಏನಂತಾರೆ, ಸ್ಟ್ರಾಂಗ್ ಆಗಿ ಇರೋ ಮೇಕಪ್ ಆಗಿರಲಿ, ತುಂಬ ಚೆನ್ನಾಗಿ ಬ್ರೇಕ್ ಡೌನ್ ಆಗುತ್ತೆ, ರಿಮೂವ್ ಆಗುತ್ತೆ. ಸ್ಕಿನ್ ಅಂತೂ ತುಂಬ ಕ್ಲೀನ್ ಆಗಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಬಯೋಡರ್ಮಾದೇನೆ ಈಸಿಲಿ ಮಾಯಿಶ್ಚರೈಸರ್ ಟ್ರೈ ಮಾಡೋಣ ಅಂತ ತರಿಸಿದೆ. ತುಂಬ ಚೆನ್ನಾಗಿದೆ ಇದು. ನನಗೆ ಸೆರಾವಿಗಿಂತಲೂ ಇದಿಷ್ಟ ಆಯಿತು. ಇನ್ನೂ ಸ್ವಲ್ಪ ಹೆವಿ ಆಗಿದೆ, ಇನ್ನೂ ಹೆಚ್ಚು ಮಾಯಿಶ್ಚರೈಸಿಂಗ್ ಆಗಿದೆ. ಆಲ್ಮೋಸ್ಟ್ ನೀವು ಒನ್ಸ್ ಹಚ್ಕೊಂಡ್ರೆ ಫೇಸ್ ವಾಶ್ ಮಾಡಿಕೊಂಡು ಹಚ್ಕೊಂಡ್ಮೇಲೆ ನಿಮಗೆ 24 hours ಆದಮೇಲೂ ಕೂಡ, ಅಂದರೆ ಅಫ್ಕೋರ್ಸ್ 24 hours ಅಲ್ಲಿ 2-3 ಸತಿ ಫೇಸ್ ವಾಶ್ ಆಗಿರುತ್ತೆ. ಬಟ್ ಪ್ರತಿ ಸತಿ ಫೇಸ್ ವಾಶ್ ಮಾಡಿದ್ಮೇಲೂ ನಿಮ್ಗೆ ಒಂಚೂರು ಡ್ರೈ ಅನ್ಸೋದಿಲ್ಲ. ಆ್ಯಂಡ್ ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ಅದು ಕೂಡ ಡಿಪೆಂಡ್ ಆಗುತ್ತೆ. ನನಗಿದು ಚಳಿಗಾಲಕ್ಕೆ ಕರೆಕ್ಟ್ ಆಗಿದೆ ಅಂತ ಅನಿಸ್ತು. ಅಂದರೆ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಇದು ಚೆನ್ನಾಗಿ ಅನಿಸುತ್ತೆ. ಆಯಿಲಿ ಸ್ಕಿನ್ ಇದ್ದು ಅವ್ರಿಗೆ ಮೋಸ್ಟ್ಲಿ ಹೆವಿ ಆಗ್ಬೋದು ಅನಿಸುತ್ತೆ. ಸೊ ಇದು ಡ್ರೈ ಸ್ಕಿನ್ ಇರೋರಿಗೆ. ನಂದು ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್ನು, ಟೀ ಝೋನ್ ಆಯಿಲಿ, ಬೇರೆ ಕಡೆ ಎಲ್ಲ ಡ್ರೈನೆಸ್ ಇರುತ್ತೆ. ಬಟ್ ವಿಂಟ್ರಲ್ಲಿ ಬಂದಾಗ ಓವರ್ ಆಲ್ ಡ್ರೈ ಅಂತಲೇ ಅನಿಸೋದು.
ಸೊ ಇದು ಚೆನ್ನಾಗಿದೆ ಅಂತ ಅನಿಸ್ತು. ಇದನ್ನು ಡ್ರೈ ಸ್ಕಿನ್ ಇದ್ದರೆ ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಇದು ನನ್ನ ಡರ್ಮಾಕೋರದ್ದು 1% ಹೈಲೋರಾನಿಕ್ ಲಾಂಗ್ ಲಾಸ್ಟಿಂಗ್ ಏನಂತಾರೆ ಸನ್ಸ್ಕ್ರೀನ್ SPF 50 ಇರೋದು. ಇದು ತುಂಬ ಸತಿ ಹೇಳಿದ್ದೀನಿ ಅನ್ಸುತ್ತೆ ಹಿಂದೆ ಕೂಡ. ಇದರೊಳಗೆ ಲಾಂಗ್ ಲಾಸ್ಟಿಂಗ್ ಇದು ಸ್ವಲ್ಪ ಕಾಸ್ಟ್ಲಿ. ಇನ್ನೊಂದು 1% ಹೈಲೋರಾನಿಕ್ ಆಸಿಡ್ ಇನ್ನೊಂದು ಬರುತ್ತೆ, ಇದಕ್ಕಿಂತ ಸ್ವಲ್ಪ ಕಡಿಮೆ. ಬಟ್ ಇದು ಲಾಂಗ್ ಲಾಸ್ಟಿಂಗ್ 6 ಅವರ್ಸ್ವರೆಗೂ ರೀಅಪ್ಲಿಕೇಶನ್ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇನ್ನೂ ಹೆಚ್ಚಿಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಆಮೇಲೆ ಚೆನ್ನಾಗಿದೆ, ಹೆವಿ ಅಂತ ಅನ್ಸೋದಿಲ್ಲ. ಹಚ್ಕೊಂಡ್ಮೇಲೆ ಒಂಥರ ಬೂದಿ ಆದಂಗೆ ಇರುತ್ತಲ್ವ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡ್ರೆ, ಆ ಥರ ಅನ್ಸೋದಿಲ್ಲ. ಆಮೇಲೆ ನನಗೆ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಯ್ನಾಗಿ ಒಂಥರ ಏನೋ ಮುಖದ ಮೇಲೆ ಕೂತಿದ್ದೀನೋ, ಹೆವಿ ಇದೆಯೇನೋ, ಒಂಥರ ಗ್ರೀಸಿ ಆಗಿದೆಯೇನೋ, ಈ ಥರ ಎಲ್ಲ ಅನಿಸ್ತಿತ್ತು. ಸೊ ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿರೋದು. ಇದಕ್ಕೂ ಮುಂಚೆಲ್ಲ ಯಾವ್ದು ತೊಗೊಂಡ್ರು ಸ್ವಲ್ಪ ದಿವಸ ಯೂಸ್ ಮಾಡಿ ಬಿಟ್ಬಿಡ್ತಿದ್ದೆ, ಯಾಕೆಂದರೆ ಹೆವಿ ಆಗ್ತಿದೆ, ಆಯಿಲಿ ಆಗ್ತಿದೆ, ಚೆನ್ನಾಗಿ ಅನಿಸ್ತಿಲ್ಲ ಅಂತ ಹೇಳಿಬಿಡ್ತಾ ಇದ್ದೆ. ಬಟ್ ಈ ಡರ್ಮಾಕೋರದ್ದು ಇದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಇದು ಯೂಸ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ರೀಸೆಂಟಾಗಿ ನಾನು ಟ್ರೈ ಮಾಡಿದ್ದು ಒನ್ ಮಂತ್ ಅಲ್ಲ 1 ಟ್ಯೂಬ್ ಟ್ರೈ ಮಾಡಿ ನೋಡಿದೆ ಸುಗಂಧದವ್ರದ್ದು ಸನ್ಸ್ಕ್ರೀನ್. ಅದು ಕೂಡ ಚೆನ್ನಾಗಿದೆ. ಬಟ್ ನಂಗೆ ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದ್ರದ್ದು ಏನು ನನಗೆ ಅಷ್ಟು ಗೊತ್ತಾಗಲಿಲ್ಲ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ. ಬಟ್ ಅದನ್ನ ಇನ್ನೇನು ಮುಗಿತಾ ಬಂತು, ಟ್ಯೂಬ್ ಖಾಲಿ ಆಗ್ತಾ ಬಂತು ಅಂದಾಗ ನಂಗೆ ಅದ್ರ ಎಫೆಕ್ಟ್ಗಳು ಅರ್ಥ ಆಗಿ ಶುರುವಾಯಿತು. ಇದಕ್ಕಿಂತಲೂ ಚೆನ್ನಾಗಿದೆ ಸುಗಂಧದವ್ರದ್ದು. ಅದು ಕೂಡ ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡಿ. ಇಲ್ಲಿ ನಾನು ತೊಗೊಂಬರಲಿಲ್ಲ, ತೋರ್ಸೋಕ್ಕೆ ಮರ್ತೋಯ್ತು. ಹೊಸ ತರಿಸಿ ನಾನು. ಸೊ ಅದು ಪ್ಯಾಕೇಜಿಂಗ್ ಎಲ್ಲ ಹಾಗೆ ಇರೋದ್ರಿಂದ ಒಂದು ತರಲಿಲ್ಲ, ಮರ್ತುಬಿಟ್ಟೆ. ಸುಗಂಧದವ್ರದ್ದು ಅದು ಸ್ವಲ್ಪ 600 ಆ ರೇಂಜ್, 600-700 ರುಪೀಸ್ ಆ ರೇಂಜಲ್ಲಿ ಇದೆ ಅದು. ಅದು ಕೂಡ ಚೆನ್ನಾಗಿದೆ. ಸನ್ಸ್ಕ್ರೀನು ತುಂಬ ಲೈಟ್ ಆಗಿದೆ, ಓವರ್ ಆಲ್ ಮಾಯ್ಶ್ಚರೈಸಿಂಗ್ ಆಗಿದೆ ಸ್ಕಿನ್ನಿಗೆ. ಆ್ಯಂಡ್ ಆಲ್ಸೋ ಏನು ಇದಿಲ್ಲ, ಒಂಥರ ಹೆವಿ ಸೆಂಟ್ ಫ್ರಾಗ್ರೆನ್ಸ್ ಇಲ್ಲ, ಚೆನ್ನಾಗಿದೆ ಅದೂ. ಸೊ ಇದಿಷ್ಟು ಸ್ಕಿನ್ ಕೇರ್ ಅಂತೂ ವಿಂಟರಲ್ಲಿ ಏನು ಮಾಡದೇ ಇರಲಿ ಇದೆರಡಂತೂ ನಾನು ಹಚ್ಕೊಳ್ತೀನಿ, ಮಾಯ್ಶ್ಚರೈಸರು ಆ್ಯಂಡ್ ಸನ್ಸ್ಕ್ರೀನು. ನೆಕ್ಸ್ಟ್ ಡೇ ಆಯಿತು. ಇವತ್ತಿನ ದಿವಸದ ಅಡುಗೆ ಮನೆ ಕೆಲಸಗಳು ಸ್ಟಾರ್ಟ್ ಆಗಿದೆ. ಇವತ್ತಿನ ದಿವಸ ತಿಂಡಿಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಹಾಗೆಯೇ ಅಡುಗೆ ಕೂಡ ಜೊತೆಗೆ ನಡೀತಾ ಇದೆ. ರಾಗಿ ದೋಸೆ ತಿಂಡಿಗೆ ಜೊತೆಗೆ ಕಡಲೆಕಾಯಿ ಚಟ್ನಿ. ಕಡಲೆಕಾಯಿನ ಚೆನ್ನಾಗಿ ಹುರಿದು ಸ್ವಲ್ಪ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕಿ ಚಟ್ನಿ ಮಾಡಿಕೊಂಡು ಅದನ್ನು ರಾಗಿ ದೋಸೆ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಅಂತಲೂ ಒಂಥರ ನೀರು ದೋಸೆ ಥರನೇ ಇಲ್ಲಿ ಮಾಡ್ತಿರೋದು. ನನಗಂತೂ ರಾಗಿ ದೋಸೆ ತುಂಬ ಇಷ್ಟ ಆಗುತ್ತೆ. ನೀವು ಇದ್ರ ಜೊತೆಗೆ ಸಾಗು ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ನಾ ಹೇಳಿದಾಗೇ ಒಂದು ಕಡಲೆಕಾಯಿ ಹಾಕಿ ಮಾಡಿದ ಚಟ್ನಿ ಅಥವಾ ಟೊಮ್ಯಾಟೊ ಹಾಕಿ ಮಾಡಿದ ಚಟ್ನಿ ಯಾವುದೇ ಇರ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಕಾಂಬಿನೇಷನ್ನು. ಇವಾಗ ಇನ್ನೊಂದು ಟಿಪ್ನ ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಈ ಥರದ ದೋಸೆಗಳು ಮಾಡಿದಾಗ ಸರಿಯಾಗಿ ಬೇಯೋದಿಲ್ಲ, ಆಮೇಲೆ ಕಾವಲಿಯಿಂದ ಎದ್ದು ಬರೋದಿಲ್ಲ, ಹಾಗೆಯೇ ಕ್ರಿಸ್ಪಿಯಾಗಿರೋದಿಲ್ಲ ಅಂತೆಲ್ಲ ಸಮಸ್ಯೆ ಇರುತ್ತೆ. ಅದಕ್ಕೊಂದು ಒಳ್ಳೆಯ ಟಿಪ್ ಏನು ಅಂತಂದರೆ, ನೀವು ಕಾವಲಿ ಮೇಲೆ ದೋಸೆ ಈಗ ನಾನು ಹಾಕಿದ್ನಲ್ಲ ಆ ಥರ ಹಾಕಿ ಎಣ್ಣೆ ಹಾಕಿ ಮುಚ್ಚಿಟ್ಟು ಬೇಯಿಸಿ. ಮೊದಲನೇದು ಮುಚ್ಚಿಟ್ಟು ಬೇಯಿಸಿದಾಗ ಚೆನ್ನಾಗಿ ಮೇಲ್ಭಾಗ ಕೂಡ ಬೇಯುತ್ತೆ. ಇದು ಕಡಲೆಕಾಯಿ ಚಟ್ನಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಮತ್ತೆ ವಾಪಸ್ ಬರೋಣ. ನಾನು ಟಿಪ್ ಹೇಳ್ತಿದ್ನಲ್ಲ ಅದ್ರ ಬಗ್ಗೆ. ಇಲ್ಲಿ ಮುಚ್ಚಿಟ್ಟು ಬೇಯಿಸೋದ್ರಿಂದ ಮೇಲ್ಭಾಗ ತುಂಬ ಚೆನ್ನಾಗಿ ಈವನಾಗಿ ಬೇಯುತ್ತೆ. ಆಮೇಲೆ ಮುಚ್ಚಳ ತೆಗೆದ ತಕ್ಷಣ ನೀವು ದೋಸೆನ ಮಗ್ಚಕಾಯಿ ತೊಗೊಂಡು ಎಬ್ಬೋದಕ್ಕೆ ಪ್ರಯತ್ನ ಪಡಬೇಡಿ. ಒಂದು ಅರ್ಧ ನಿಮಿಷ 1 ನಿಮಿಷ ಒಲೆ ಊರಿನ ಸಣ್ಣಗೆ ಮಾಡಿ ಹಾಗೆ ಬಿಟ್ಬಿಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ರೀತಿ ಹದವಾಗಿ ರೋಸ್ಟ್ ಆಗುತ್ತೆ, ಗರಿ ಆಗುತ್ತೆ ದೋಸೆ. ಹಾಗೆ ಮೇಲ್ಭಾಗದಲ್ಲಿ ನೀವು ಮುಚ್ಚಿದಾಗ ಏನೊಂದು ಸ್ಟೀಮ್ ಫಾರ್ಮ್ ಆಗಿರುತ್ತಲ್ಲ, ಹಬೆ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಎಸ್ಕೇಪ್ ಆಗಿ ಮೇಲ್ಭಾಗ ಕೂಡ ಚೆನ್ನಾಗಿ ಬೇಯೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ತವಾದಿಂದ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಸಾಕಷ್ಟು ತೆಳ್ಳಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹಾಕಿದ್ದೀನಿ. ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋತೀರಾ ಅಂದರೆ ಸುಲಭವಾಗಿ ಇದು ಬರುತ್ತೆ. ನಾನು ಸ್ವಲ್ಪ ಕಡಿಮೆ ಎಣ್ಣೆನ ಹಾಕ್ಕೊಂಡೇ ಮಾಡೋಣ ಅಂಥೇಳಿ ಹಾಗಾಗಿ ಮಾಡಿರೋದು ಗರಿಯಾಗಿ ಬರುತ್ತೆ. ಸೊ ಮುಚ್ಚಳ ತೆಗೆದ್ಮೇಲೆ ಒಂದು ಅರ್ಧ ನಿಮಿಷ 1 ನಿಮಿಷ ಒಲೆ ಊರಿನ ಸಣ್ಣಗೆ ಮಾಡಿ ಆಮೇಲೆ ದೋಸೆ ತೆಗೆಯೋದಕ್ಕೆ ಖಂಡಿತ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಈವನಾಗಿ ಬಂದಿರುತ್ತೆ, ಗರಿಯಾಗಿರುತ್ತೆ, ತೆಗೆಯೋದು ಕೂಡ ಸುಲಭವಾಗಿ ಬಂದಿರುತ್ತೆ. ಬೆಳಗಿನ ತಿಂಡಿ ಹಾಗೆ ಊಟ ಎಲ್ಲ ಅಡುಗೆ ಎಲ್ಲ ಆಯಿತು. ಅದಾದಮೇಲೆ ನನಗೆ ಹೆಚ್ಚಿಗೆ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ದೆ. ವಾಪಸ್ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಸಂಜೆ ಟೈಮ್ ಆಗಿದೆ. ಸೊ ಸಂಜೆ ಕಾಫಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ.
ಚಳಿ ಜೋರಾಗೇ ಇದೆ ಬೆಂಗಳೂರಲ್ಲಿ, ಹಾಗೆ ಎಲ್ಲ ಕಡೆನೂ. ಸೊ ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಅಂತ ಕಾಫಿನ ಮಾಡ್ತಾಯಿದ್ದೀನಿ. ಹಾಗೆ ಕಾಫಿ ಹಾಲು ಕಾಯೋಷ್ಟರಲ್ಲಿ ಕೆಲವೊಂದು ಕೆಲಸಗಳು ಕೂಡ ಮಾಡ್ಕೊಳ್ಳೋಣ ಅಡುಗೆ ಮನೇಲಿ. ಸುಮ್ಮನೆ ನಿಂತ್ಕೊಂಡು ಹಾಲು ಕಾಯೋದನ್ನು ನೋಡೋದ್ರ ಬದಲು ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ, ಉದಾಹರಣೆಗೆ ತೊಳೆದಿಟ್ಟಿರುವಂಥ ಪಾತ್ರೆ ಅಥವಾ ಈ ಥರ ಲೋಟ, ನಾನಿಲ್ಲಿ ಲೋಟನೆಲ್ಲ ಜೋಡಿಸಿ ಸ್ಟ್ಯಾಂಡ್ನಲ್ಲಿ ಇಟ್ಕೊಳ್ಳೋಣ. ಸೊ ಅವಾಗೇನಾಗುತ್ತೆ, ಅಷ್ಟರಲ್ಲಿ ಹಾಲು ಕಾಯುತ್ತೆ, ಜೊತೆಗೆ ಕಾಫಿ ಕೂಡ ರೆಡಿ ಆಗುತ್ತೆ ಅಂಥೇಳಿ ಅದೇ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಇನ್ನೇನು ವ್ಲಾಗ್ನ ಮುಗಿಸೋ ಸಮಯ ಬಂದಿದೆ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ. ಚಳಿಗಾಲದಲ್ಲಿ ಮೆಂತ್ಯದ ಸೊಪ್ಪು ಇದೆಲ್ಲ ತಿನ್ನಬೇಕಾಗತ್ತೆ, ಆದರೆ ಈ ಥರದ ಒಂದು ರೆಸಿಪಿ ಮಾಡಿಕೊಂಡು ಟ್ರೈ ಮಾಡಿಲ್ಲ ಯಾವತ್ತೂ ಅಂದರೆ, ಅಥವಾ ನಾನು ಹೇಳಿದ್ದನ್ನು ಫಾಲೋ ಮಾಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಸೊ ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.